ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ FDA PSI 2021 ಪರೀಕ್ಷೆಗೆ ಸಾಮಾನ್ಯ ಜ್ಞಾನದಲ್ಲಿ ಅಂದ್ರೆ GK ಅಲ್ಲಿ ಕೇಳಬಹುದಾದಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸರಣಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇವೆ. ಸ್ನೇಹಿತರೆ ಕ್ವಶನ್ ನ ಎಲ್ಲ ಆಪ್ಷನ್ ಅನ್ನ ಸಂಪೂರ್ಣ ಸಮಗ್ರವಾಗಿ ವಿವರಣಾತ್ಮಕವಾಗಿ ಕೊಡತಕ್ಕಂತ ಪ್ರಯತ್ನ ಈ ವಿಡಿಯೋ ಸರಣಿ ಇದಾಗಿದೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಕಿಸಾನ್ ರೈಲು ಯೋಜನೆ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ. ಒಂದನೇ ಸ್ಟೇಟ್ಮೆಂಟ್, ಈ ಯೋಜನೆಯು ಎಲ್ಲ ಕೃಷಿ ಸರಕುಗಳಿಗೆ ತಡೆರಹಿತ ಪೂರೈಕೆ ಸರಪಳಿಯನ್ನ ನಿರ್ಮಿಸತಕ್ಕಂತ ಗುರಿಯನ್ನ ಹೊಂದಿದೆ ಅಂತ. ಎರಡನೇದು, ಕಿಸಾನ್ ರೈಲು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವ್ಯವಸ್ಥೆ ಮೂಲಕ ಸ್ಥಾಪನೆ ಮಾಡಲಾಗತ್ತೆ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ ಇಲ್ಲಿ ಆಪ್ಷನ್ 2 ಮಾತ್ರ ಸರಿ. ಈ ಕಿಸಾನ್ ರೈಲನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವ್ಯವಸ್ಥೆ ಮೂಲಕ ನಿರ್ಮಾಣ ಮಾಡಲಾಗತ್ತೆ, ಸ್ಥಾಪನೆ ಮಾಡಲಾಗತ್ತೆ. ಒಂದು ತಪ್ಪು ಯಾಕೆ ಅಂತ ನೋಡೋಣ. ಕಿಸಾನ್ ರೈಲು ಯೋಜನೆಯನ್ನ ಇತ್ತೀಚೆಗೆ 2020-21 ಬಜೆಟ್ ನಲ್ಲಿ ಘೋಷಣೆ ಮಾಡಲಾಯಿತು. ಹಾಲು, ಮಾಂಸ, ಮೀನು ಒಳಗೊಂಡಂತೆ ಹಾಳಾಗ್ತಕ್ಕಂಥ ಅಂದ್ರೆ ಏನು ಅಳಿಸಲು ಹೋಗ್ತಕ್ಕಂಥ ವಸ್ತುಗಳಿಗೆ ತಡೆರಹಿತ ರಾಷ್ಟ್ರೀಯ ಶೀತ ಪೂರೈಕೆ ಸರಪಳಿಯನ್ನ ನಿರ್ಮಿಸತಕ್ಕಂಥ ಗುರಿಯನ್ನ ಹೊಂದಿದೆ. ಇನ್ನು ಎಕ್ಸ್ಪ್ರೆಸ್ ಮತ್ತು ಸರಕು ರೈಲುಗಳಲ್ಲಿ ಈ ರೆಫ್ರಿಜರೇಟರ್ ಬೋಗಿಗಳು ಇರ್ತವೆ. ಆದ್ರಿಂದ ಹೇಳಿಕೆ 1 ಸರಿಯಾಗಿಲ್ಲ. ಏನ್ ಹೇಳುತ್ತೆ ಹೇಳಿಕೆ 1 ಅಂತಂದ್ರೆ ಎಲ್ಲ ಕೃಷಿ ಸರಕು ಅಂತಿದೆ. ಎಲ್ಲ ಕೃಷಿ ಸರಕಲ್ಲ, ಕೇವಲ ಹಾಳಾಗ್ತಕ್ಕಂಥ ಆಹಾರವನ್ನ ಸಾಗಣೆ ಮಾಡ್ಲಿಕ್ಕೆ ಮಾತ್ರ ಈ ರೈಲು ವ್ಯವಸ್ಥೆ ಇದೆ. ಇನ್ನು ಎರಡನೇದು, ಭಾರತೀಯ ರೈಲ್ವೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವ್ಯವಸ್ಥೆ ಮೂಲಕ ಕಿಸಾನ್ ರೈಲನ್ನು ಸ್ಥಾಪನೆ ಮಾಡುತ್ತೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ಪತ್ರಿಕೆಗಳನ್ನ ಭಾರತದಲ್ಲಿ ಮಹಾತ್ಮ ಗಾಂಧೀಜಿರವರು ಪ್ರಾರಂಭ ಮಾಡಿದ್ರು? ಯಾವ ಪತ್ರಿಕೆಗಳನ್ನ ಭಾರತದಲ್ಲಿ? ಸ್ನೇಹಿತರೆ ಪ್ರಶ್ನೆಯನ್ನ ಸರಿಯಾಗಿ ನೋಡ್ಕೋಬೇಕು. ಯಾವ ಪತ್ರಿಕೆಯನ್ನ ಭಾರತದಲ್ಲಿ, ಇಂಡಿಯಾದಲ್ಲಿ ಪ್ರಾರಂಭ ಮಾಡಿದ್ರು ಅಂತ. ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಯಂಗ್ ಇಂಡಿಯಾ, ಹರಿಜನ್, ಇಂಡಿಯನ್ ಒಪಿನಿಯನ್ ಅಂತ. ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ಯಂಗ್ ಇಂಡಿಯಾ ಮತ್ತು ಹರಿಜನ್ ಮಾತ್ರ ಭಾರತದಲ್ಲಿ ಪ್ರಾರಂಭ ಮಾಡ್ತಾರೆ. ಇನ್ನು ಇಂಡಿಯನ್ ಒಪಿನಿಯನ್ ಅದೇನಿದೆ ಅದು ದಕ್ಷಿಣ ಆಫ್ರಿಕಾದಲ್ಲಿ ಇವರು ಪ್ರಾರಂಭ ಮಾಡಿದಂತ ಪತ್ರಿಕೆ. ಹಾಗಾಗಿ 1, 2 ಮಾತ್ರ ಸರಿ, ಅಂದ್ರೆ ಆಪ್ಷನ್ ಎ ಮಾತ್ರ ಸರಿ. ಈಗ ಇದರ ವಿವರಣೆಯನ್ನ ನೋಡೋಣ. ಗಾಂಧೀಜಿರವರು ಪತ್ರಿಕೋದ್ಯಮವನ್ನ ಜನರಿಗೆ ಸೇವೆ ಸಲ್ಲಿಸತಕ್ಕಂಥ ಸಾಧನವನ್ನಾಗಿ ನೋಡಿದ್ರು. ಗಾಂಧೀಜಿರವರು 6 ಜರ್ನಲ್ರೊಂದಿಗೆ ಸಂಬಂಧವನ್ನ ಹೊಂದಿದ್ರು. ಅದರಲ್ಲಿ ಎರಡರ ಸಂಪಾದಕತ್ವವನ್ನು ಅವರು ವಹಿಸಿಕೊಂಡಿದ್ರು. ಇನ್ನು ಇದರ ಮೊದಲ ಪತ್ರಿಕೆ ಅಂತಂದ್ರೆ ಇಂಡಿಯನ್ ಒಪಿನಿಯನ್ ಅಂತ. ಇವರು 1903ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭ ಮಾಡಿದ್ರು. ಇದು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭ ಮಾಡಿದ್ರು, ಇಂಡಿಯಾದಲ್ಲಿ ಅಲ್ಲ. ಮತ್ತು 1904ರಲ್ಲಿ ಇದರ ಇಂಗ್ಲಿಷು, ತಮಿಳು, ಗುಜರಾತಿ ಭಾಷೆಗಳಲ್ಲಿ ಪ್ರಕಟಣೆ ಮಾಡುವ ಮೂಲಕ ಅದರ ಸಂಪಾದಕತ್ವವನ್ನು ವಹಿಸಿಕೊಂಡ್ರು. ಇನ್ನು ಯಂಗ್ ಇಂಡಿಯಾ 1919ರಲ್ಲಿ ಮತ್ತು ನವಜೀವನ್ ಎಂಬ 2 ಜರ್ನಲ್ಗಳನ್ನ ಅವರ ಅಭಿಪ್ರಾಯ ಮತ್ತು ಸತ್ಯಾಗ್ರಹದ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಬಳಸಲಾದಂತ ಪತ್ರಿಕೆಗಳಾಗಿದ್ವು. ಇನ್ನು 1933ರಲ್ಲಿ ಗಾಂಧೀಜಿರವರು ಕ್ರಮವಾಗಿ ಇಂಗ್ಲಿಷ್, ಗುಜರಾತಿ, ಹಿಂದಿಯಲ್ಲಿ ಇಂಗ್ಲಿಷಲ್ಲಿ ಹರಿಜನ್ ಅಂತ, ಗುಜರಾತಿಯಲ್ಲಿ ಹರಿಜನ್ ಬಂಧು ಅಂತ ಮತ್ತು ಹಿಂದಿಯಲ್ಲಿ ಹರಿಜನ್ ಸೇವಕ್ ಅಂತೇಳಿ ಪ್ರಾರಂಭ ಮಾಡಿದ್ರು. ಈ ಪತ್ರಿಕೆಗಳು ಗ್ರಾಮೀಣ ಭಾರತದಲ್ಲಿ ಅಸ್ಪೃಶ್ಯತೆ ಮತ್ತು ಬಡತನದ ವಿರುದ್ಧದ ಅವರ ಹೋರಾಟಗಳ ವಾಹಕಗಳಾಗಿದ್ವು. ಆದ್ರಿಂದ ಆಯ್ಕೆ 1, 2 ಮಾತ್ರ ಸರಿ. ಆದ್ರಿಂದ ಆಪ್ಷನ್ ಎ ಇಲ್ಲಿ ಸರಿಯಾಗತ್ತೆ. ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭ ಮಾಡಿದ್ದು ಯಾವುದು ಅಂತಂದ್ರೆ ಇಂಡಿಯನ್ ಒಪಿನಿಯನ್. ಭಾರತದಲ್ಲಿ ಪ್ರಾರಂಭ ಮಾಡಿದ್ದು ಯಾವುದು? ಹರಿಜನ್ ಅನ್ನೋದು ಆಗಿದೆ. ಯಂಗ್ ಇಂಡಿಯಾ ಮತ್ತು ಹರಿಜನ್. ಮೂರನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಏಕಸ್ವಾಮ್ಯ ಈ ಕೆಳಗಿನ ಯಾವ ಕಾಯ್ದೆಗಳೊಂದಿಗೆ ಕೊನೆಗೊಳ್ತು ಅಂತ. ಇದಕ್ಕೆ ಸರಿಯಾದಂತ ಉತ್ತರ 1813ರ ಚಾರ್ಟರ್ ಆಕ್ಟ್, ಆಪ್ಷನ್ ಸಿ. 1813ರ ಚಾರ್ಟರ್ ಆಕ್ಟ್ ಇದೆಯಲ್ಲ, ಇದು ಇಂಗ್ಲೆಂಡಿನಲ್ಲಿ ವ್ಯಾಪಾರದ ಹಿತಾಸಕ್ತಿಗಳು ಅಂದ್ರೆ ಇಂಗ್ಲೆಂಡ್ ನಲ್ಲಿ ಇದ್ದಂತ ವ್ಯಾಪಾರದ ಹಿತಾಸಕ್ತಿಗಳು ಭಾರತದ ವ್ಯಾಪಾರದ ಮೇಲೆ ಕಂಪನಿ ಏನ್ ಏಕಸ್ವಾಮ್ಯ ಇತ್ತು ಅದನ್ನ ಕೊನೆಗೊಳಿಸಲಿಕ್ಕೆ ಒತ್ತಾಯ ಮಾಡ್ತಾ ಇದ್ವು. ಹಾಗಾಗಿ 1813ರ ಕಾಯ್ದೆ ಈ ಕುಂದುಕೊರತೆಗಳನ್ನ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು. ಭಾರತದಲ್ಲಿ ವ್ಯಾಪಾರದ ಮೇಲೆ ಕಂಪನಿಯ ಏಕಸ್ವಾಮ್ಯ ಕೊನೆಗೊಳ್ತು. ಆದ್ರೆ ಕಂಪನಿ ಚೀನಾದೊಂದಿಗಿನ ವ್ಯಾಪಾರ ಮತ್ತು ಚಹಾದ ವ್ಯಾಪಾರವನ್ನ ಉಳಿಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡ್ಲಾಯಿತು. ಹಾಗಾಗಿ ಸಿ ಆಪ್ಷನ್ ಸರಿ ಆಗಿದೆ. 4ನೇ ಪ್ರಶ್ನೆ, ಪ್ರಸಿದ್ಧ ಟೆರಕೋಟಾ ಮತ್ತು ಕಲ್ಲಿನ ಶಿಲ್ಪಗಳಾದಂತ ದೀದರ್ಗಂಜ್ನ ಯಕ್ಷಿಣಿ ಮತ್ತು ಪಾರ್ಕ್ಹ್ಯಾಮ್ನ ಯಕ್ಷ ಈ ಅವಧಿಗೆ ಸೇರಿದೆ ಅಂತ. ಈ ಯಾರ ಅವಧಿಗೆ ಸೇರಿದೆ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2, ಮೌರ್ಯರ ಅವಧಿ. ಮೌರ್ಯರ ಅವಧಿಯಲ್ಲಿ ಆಸ್ಥಾನದ ಕಲೆ ಅಥವಾ ಮನೆತನದ ಪ್ರೋತ್ಸಾಹದ ಹೊರತಾಗಿ ಗುಹೆ, ವಾಸ್ತುಶಿಲ್ಪ, ಶಿಲ್ಪಕಲೆ, ಕುಂಬಾರಿಕೆ ಕಲೆಯ ಅಭಿವ್ಯಕ್ತಿಗಳ ವೈಯಕ್ತಿಕ ಪ್ರಯತ್ನವನ್ನ ನಾವು ಕಾಣಬಹುದು. ಇನ್ನು ಮೌರ್ಯರ ಕಾಲದ 2 ಪ್ರಸಿದ್ಧ ಶಿಲ್ಪಗಳು ಯಕ್ಷ ಮತ್ತು ಯಕ್ಷಿಗಳ ಶಿಲ್ಪಗಳು. ಇನ್ನು ಜೈನ ಧರ್ಮ, ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಎಂಬ 3 ಧರ್ಮಗಳಿಗೂ ಸಂಬಂಧಿಸಿದಂತ
ಆರಾಧನಾ ವಸ್ತುಗಳು ಇವಾಗಿದ್ವು. ಪಾಟ್ನಾದ ಲೋಹಾನಿಪುರದಲ್ಲಿ ಇರ್ತಕ್ಕಂಥ ನಗ್ನ ಪುರುಷ ಆಕೃತಿಯ ಮುಂಡ ಕಂಡು ಬಂದಿದೆ. ಇನ್ನು ಪಾಟ್ನಾದ ದೀದರ್ಗುಂಜ್ ಗ್ರಾಮದಲ್ಲಿ ದೀದರ್ಗುಂಜ್ ಯಕ್ಷಿ ಪತ್ತೆ ಆಗಿದೆ. ಆದ್ದರಿಂದ ಆಪ್ಷನ್ ಬಿ ಸರಿ. ಇನ್ನು 5ನೇ ಪ್ರಶ್ನೆ, 2020 ವೇಳೆಗೆ ಸುರಕ್ಷಿತ 20 ಈ ಕೆಳಗಿನ ಯಾವ ಪ್ರಾಣಿಗಳ ಭೂದೃಶ್ಯ ಶ್ರೇಣಿಯನ್ನ ಗುರುತಿಸಲಿಕ್ಕೆ ಮತ್ತು ಸುರಕ್ಷಿತಗೊಳಿಸಲಿಕ್ಕೆ ಜಾಗತಿಕ ಉಪಕ್ರಮ ಆಗಿದೆ ಅಂತ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಹಿಮಚಿರತೆ. ಹಿಮಚಿರತೆ ವ್ಯಾಪ್ತಿಯ ದೇಶಗಳು ಮತ್ತು ಪಾಲುದಾರರು 2020ರಿಂದ 7 ವರ್ಷಗಳ ಕಾಲ ಜಾಗತಿಕ ಹಿಮಚಿರತೆ ಮತ್ತು ಪರಿಸರ ವ್ಯವಸ್ಥಾ ಸಂರಕ್ಷಣಾ ಕಾರ್ಯಕ್ರಮ ಅಂದ್ರೆ ದ ಗ್ಲೋಬಲ್ ಸ್ನೋ ಲೆಪರ್ಡ್ ಅಂಡ್ ಎಕೋಸಿಸ್ಟಮ್ ಪ್ರೊಟೆಕ್ಷನ್ ಪ್ರೋಗ್ರಾಂ ಹಂಚಿಕೆಯ ಗುರಿಯನ್ನು ಸರ್ವಾನುಮತದಿಂದ ಒಪ್ಪಿದ್ದಾರೆ. ಇನ್ನು ಹಿಮಚಿರತೆ ವ್ಯಾಪ್ತಿಯ ದೇಶಗಳು ಆಸಕ್ತ ಸಂಸ್ಥೆಗಳ ಬೆಂಬಲದೊಂದಿಗೆ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಒಪ್ತವೆ. ಇನ್ನು 2020 ವೇಳೆಗೆ ಕನಿಷ್ಠ 20 ಹಿಮಚಿರತೆ ಭೂದೃಶ್ಯಗಳನ್ನು ಗುರುತಿಸಲಿಕ್ಕೆ ಮತ್ತು ಸುರಕ್ಷಿತವಾಗಿರಲಿಕ್ಕೆ ಇರತಕ್ಕಂಥ ಜಾಗತಿಕ ಉಪಕ್ರಮ ಇದು ಆಗಿದೆ, ಗ್ಲೋಬಲ್ ಸ್ನೋ ಲೆಪರ್ಡ್ ಎಕೋಸಿಸ್ಟಮ್ ಪ್ರೊಟೆಕ್ಷನ್ ಪ್ರೋಗ್ರಾಂ. 6ನೇ ಪ್ರಶ್ನೆ, ದೀರ್ಘಕಾಲೀನ ಪರಿಸರ ಮೇಲ್ವಿಚಾರಣೆಯ ಮೂಲಕ ಭಾರತೀಯ ಹಿಮಾಲಯಾದ್ಯಂತ ಆಯ್ದ ಸಂರಕ್ಷಿತ ಪ್ರದೇಶಗಳಲ್ಲಿ ಲೆಪಡೋಪ್ಟೆರಾ ಜೋಡಣೆ ವರದಿಯನ್ನು ಇತ್ತೀಚೆಗೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಟಣೆ ಮಾಡಿದೆ. ಈ ಲೆಪಿಡಾಪ್ಟೆರಾ ಇವುಗಳನ್ನ ಸೂಚಿಸುತ್ತೆ ಯಾವುದು ಅಂತ. ಲೆಪಿಡಾಪ್ಟೆರಾ ಅಂತಂದ್ರೆ ಪತಂಗ ಮತ್ತು ಚಿಟ್ಟೆಗಳಿಗೆ ಸಂಬಂಧಪಟ್ಟಿದ್ದು ಅಂತ. ಆಪ್ಷನ್ 4 ಡಿ. ದೀರ್ಘಕಾಲೀನ ಪರಿಸರ ಮೇಲ್ವಿಚಾರಣೆ ಮೂಲಕ ಭಾರತೀಯ ಹಿಮಾಲಯ ಆದ್ಯಂತ ಆಯ್ದ ಸಂರಕ್ಷಿತ ಪ್ರದೇಶಗಳಲ್ಲಿ ಲೆಪಿಡಾಪ್ಟೆರಾ ಜೋಡಣೆ ವರದಿಯನ್ನು ಇತ್ತೀಚೆಗೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಟಣೆ ಮಾಡಿದೆ. ಕೋಲ್ಕತ್ತಾದಲ್ಲಿ ನಡೆದಂತ 6ನೇ ಏಷ್ಯನ್ ಲೆಪಿಡಾಪ್ಟೆರಾ ಸಂರಕ್ಷಣಾ ವಿಚಾರ ಸಂಕಿರಣದಲ್ಲಿ ಇದನ್ನ ಬಿಡುಗಡೆ ಮಾಡಲಾಯಿತು. ಇನ್ನು ಲೆಪಿಡಾಪ್ಟೆರಾ ಎಂಬುದು ಕೀಟ ಮತ್ತು ಪತಂಗಗಳನ್ನ ಒಳಗೊಂಡಿರತಕ್ಕಂಥ ಒಂದು ಕೀಟಗಳ ಗುಂಪಾಗಿದೆ. ಎರಡನ್ನ ಲೆಪಿಡೋಪ್ಟೆರನ್ಸ್ ಅಂತ ಕರೀತಾರೆ. ಇನ್ನು ಲೆಪಿಡಾಪ್ಟೆರಾದ ಸುಮಾರು 1,80,000 ಜಾತಿ ಮತ್ತೆ 126 ಕುಟುಂಬ, 46 ಸೂಪರ್ ಕುಟುಂಬಗಳಲ್ಲಿ ಇವನ್ನ ಇಡಲಾಗಿದೆ. ಇನ್ನು ಅವು ಒಟ್ಟು ವಿವರಿಸಿದ ಜೀವಿಗಳಲ್ಲಿ 10% ಆಗಿದವು. ಆದ್ದರಿಂದ ಇಲ್ಲಿ ಡಿ ಉತ್ತರ ಸರಿಯಾಗುತ್ತೆ, ಪತಂಗ ಮತ್ತು ಚಿಟ್ಟೆಗಳು ಅನ್ನೋದು. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ 2020-2025 ನ ಉದ್ದೇಶ ಆಗಿದೆ ಅಂತ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2, ಉತ್ತಮವಾಗಿ ಸಿದ್ಧಪಡಿಸಿದಂತ ಮೂಲಸೌಕರ್ಯ ಯೋಜನೆಗಳನ್ನು ಸಕ್ರಿಯಗೊಳಿಸಲಿಕ್ಕೆ ಮತ್ತು ಬೆಳವಣಿಗೆಯನ್ನ ಹೆಚ್ಚು ಒಳಗೊಳ್ಳುವಂತೆ ಮಾಡೋದಾಗಿದೆ. ಆಪ್ಷನ್ ಬಿ. ಇದರ ವಿವರಣೆಯನ್ನ ನೋಡೋಣ ಈಗ. ಭಾರತ ತನ್ನ ಬೆಳವಣಿಗೆಯ ದರವನ್ನು ಉಳಿಸಿಕೊಳ್ಳಲಿಕ್ಕೆ 2030 ವೇಳೆಗೆ ಮೂಲಸೌಕರ್ಯಕ್ಕಾಗಿ $4.5 ಟ್ರಿಲಿಯನ್ ಖರ್ಚು ಮಾಡಬೇಕಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಇದರ ಪರಿಣಾಮವಾಗಿ ನಡೆಯುವಂತೆ ಮಾಡೋದೇ ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ ಆಗಿದೆ. ಉತ್ತಮ ಯೋಜಿತ ಈ ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ ಹೆಚ್ಚು ಇನ್ಫ್ರಾ ಯೋಜನೆಗಳನ್ನು ಸಶಕ್ತಗೊಳಿಸುತ್ತೆ ಮತ್ತು ವ್ಯವಹಾರಗಳನ್ನು ಬೆಳೆಸುತ್ತೆ, ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತು ಜೀವನ ಸುಲಭತೆಯನ್ನು ಸುಧಾರಿಸುತ್ತೆ ಮತ್ತು ಎಲ್ಲರಿಗೂ ಮೂಲಸೌಕರ್ಯಗಳಿಗೆ ಸಮನಾದ ಆಕ್ಸೆಸ್ ಅನ್ನು ನೀಡುತ್ತೆ ಮತ್ತು ಬೆಳವಣಿಗೆಯನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಇನ್ನು 2019-20 ಸಾಲಿನಿಂದ 2024-25 ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯ ಅಧ್ಯಕ್ಷತೆಯಲ್ಲಿ ಅಂತರ್ ಸಚಿವಾಲಯದ ಕಾರ್ಯಪಡೆ 2019 ಸೆಪ್ಟೆಂಬರ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ 2025 ಅವಧಿಗೆ ದೇಶದ ಮೂಲಸೌಕರ್ಯ ದೃಷ್ಟಿಯನ್ನ ಈ ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ ಸೆರೆ ಹಿಡಿಯುತ್ತೆ. ಇನ್ನು ಇದು ದೇಶದಲ್ಲಿ ಕೈಗೊಂಡ ಮೊದಲನೇ ಪ್ರಯತ್ನ ಆಗಿದೆ. ಆದಾಗ್ಯೂ ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ಗೆ ಹಣಕಾಸು ಒದಗಿಸೋದು ಒಂದು ಸವಾಲೇ ಆಗಿದೆ ಅಂತ ಗುರುತಿಸಲಾಗುತ್ತೆ. ಅದರಿಂದ ಹೇಳಿಕೆ ಬಿ ಇಲ್ಲಿ ಸರಿಯಾಗಿದೆ, ಹೇಳಿಕೆ ಎ, ಸಿ ಮತ್ತು ಡಿಗಳು ಇಲ್ಲಿ ಸರಿಯಾಗಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಬಿ ಆಪ್ಷನ್ ಆಗಿದೆ. 8ನೇ ಪ್ರಶ್ನೆ, ಪೂರ್ವ ಭಾರತದ ಅಭಿವೃದ್ಧಿಯನ್ನ ವೇಗಗೊಳಿಸತಕ್ಕಂಥ ಸಾಧನವಾಗಿ ಪೂರ್ವೋದಯ ಒಂದಾಗಿದೆ. ಇದು ಯಾವ ವಲಯಕ್ಕೆ ಸಂಬಂಧಿಸಿದೆ ಪೂರ್ವೋದಯ ಅನ್ನೋದು ಅಂತ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2, ಸ್ಟೀಲ್. ಉಕ್ಕಿನ ವಲಯದಲ್ಲಿನ ಪೂರ್ವೋದಯ ಸಮಗ್ರ ಉಕ್ಕಿನ ಹಬ್ ಸ್ಥಾಪನೆ ಮೂಲಕ ಪೂರ್ವ ಭಾರತದ ವೇಗದ ಅಭಿವೃದ್ಧಿಗೆ ಚಾಲನೆ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಭಾರತದ ಪೂರ್ವ ರಾಜ್ಯಗಳು ಯಾವುವು ಅಂತ ನೋಡೋದಾದ್ರೆ ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ ಆಗಿದವು. ಮತ್ತು ಆಂಧ್ರ ಪ್ರದೇಶದ ಉತ್ತರ ಭಾಗ ಏನಿದೆ ಅದು ದೇಶದ ಕಬ್ಬಿಣದ ಅದರಿನ 80% ಹೊಂದಿದೆ ಮತ್ತು ಕಲ್ಲಿದ್ದಲಿನ 100% ಮತ್ತು ಕ್ರೋಮೈಟ್, ಬಾಕ್ಸೈಟ್ ಮತ್ತು ಡಾಲಮೈಟ್ ನಿಕ್ಷೇಪಗಳ ಮಹತ್ವದ ಭಾಗವನ್ನ ಈ 5 ರಾಜ್ಯಗಳು ಒಳಗೊಂಡಿದ್ದಾವೆ. ಇನ್ನು ಪ್ಯಾರಾಡೀಪು, ಹಲ್ದಿಯಾ, ವಿಶಾಖಪಟ್ಟಣ, ಕೋಲ್ಕತ್ತಾ ಮುಂತಾದ ಪ್ರಮುಖ ಬಂದರುಗಳ ಉಪಸ್ಥಿತಿ ಏನಿದೆ ಅದು ಭಾರತದ ಪ್ರಮುಖ ಬಂದರು ಸಾಮರ್ಥ್ಯದ 30% ಇಷ್ಟು ರಾಜ್ಯಗಳಲ್ಲೇ ಇದೆ. ಇನ್ನು 5 ಟ್ರಿಲಿಯನ್ ಆರ್ಥಿಕತೆ ಆಗಲಿಕ್ಕೆ ಭಾರತದ
ಈ 5 ಪೂರ್ವ ರಾಜ್ಯಗಳು ಉಕ್ಕಿನ ವಲಯ ವೇಗವರ್ಧಕವಾಗಿ ಪರಿಣಮಿಸ್ತಕ್ಕಂಥ ಮಹತ್ವದ ಪಾತ್ರವನ್ನು ವಹಿಸ್ತವು. ಹಾಗಾಗಿ ಈ ಹಬ್ನ ಉದ್ದೇಶ ತ್ವರಿತ ಸಾಮರ್ಥ್ಯದ ಸೇರ್ಪಡೆಗೆ ಅನುವು ಮಾಡಿಕೊಡುತ್ತೆ ಮತ್ತು ವೆಚ್ಚ ಮತ್ತು ಗುಣಮಟ್ಟದ ದೃಷ್ಟಿಯಿಂದ ಉಕ್ಕು ಉತ್ಪಾದಕರ ಒಟ್ಟಾರೆ ಸ್ಪರ್ಧಾತ್ಮಕತೆಯನ್ನ ಇದು ಸುಧಾರಿಸತಕ್ಕಂಥ ನಿರೀಕ್ಷೆ ಇದೆ. ಪೂರ್ವೋದಯ. 9ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರತಕ್ಕಂಥ ಲಕ್ನೋ ಘೋಷಣೆ ಅನ್ನೋದು ಯಾದರ ಫಲಿತಾಂಶ ಆಗಿದೆ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3, ಭಾರತ ಆಫ್ರಿಕಾ ರಕ್ಷಣಾ ಮಂತ್ರಿಗಳ ಸಮಾವೇಶ ಆಗಿದೆ. ಸಿ. ಇತ್ತೀಚೆಗೆ ಡಿಫೆನ್ಸ್ ಎಕ್ಸ್ಪೋ 2020ಯ ಲಕ್ನೋದ ಮೊದಲ ಭಾರತ ಆಫ್ರಿಕಾ ರಕ್ಷಣಾ ಮಂತ್ರಿಗಳ ಕಾನ್ಕ್ಲೇವ್ ಭಯೋತ್ಪಾದನೆ ಬೆದರಿಕೆಯನ್ನು ಎದುರಿಸಲಿಕ್ಕೆ ಮತ್ತು ಮಾಹಿತಿ ಗುಪ್ತಚರ ಕಣ್ಗಾವಲುಗಳನ್ನು ಹಂಚಿಕೊಳ್ಳುವ ಮೂಲಕ ಕಡಲ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಸಹಕಾರವನ್ನು ನೀಡುವ ಘೋಷಣೆ ಅಂಗೀಕಾರ ಮಾಡಲಾಯಿತು. ಇನ್ನು ಗುಪ್ತಚರ ಹಂಚಿಕೆ ಸೇರಿದಂತೆ ಭಯೋತ್ಪಾದನೆಯನ್ನ ಎದುರಿಸಲಿಕ್ಕೆ ಬಲವಾದ ಅಂತಾರಾಷ್ಟ್ರೀಯ ಸಹಭಾಗಿತ್ವವನ್ನು ಈ ಲಕ್ನೋ ಘೋಷಣೆ ಒತ್ತು ಹೇಳಿತು. ಯುಎನ್ ಭಯೋತ್ಪಾದನಾ ನಿಗ್ರಹ ಕಾರ್ಯವಿಧಾನಗಳನ್ನ ಬಲಪಡಿಸಲಿಕ್ಕೆ ಮತ್ತು ಭಯೋತ್ಪಾದನೆ ಕುರಿತಂತ ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ನ ನಿರ್ಬಂಧಗಳ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಇಲ್ಲಿ ಕರೆ ನೀಡಲಾಯಿತು. 10ನೇ ಪ್ರಶ್ನೆ, ಸ್ಟೇಟ್ ಆಫ್ ದಿ ವರ್ಲ್ಡ್ ಚಿಲ್ಡ್ರನ್ ವರದಿಯನ್ನ ಈ ಕೆಳಗಿನ ಯಾವ ಸಂಸ್ಥೆ ಪ್ರಕಟಣೆ ಮಾಡಿದೆ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2, ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಯುನಿಸೆಫ್ ಅಂತೇಳಿ. ಯುನಿಸೆಫ್ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಸ್ಟೇಟ್ ಆಫ್ ದಿ ವರ್ಲ್ಡ್ ಚಿಲ್ಡ್ರನ್ ವರದಿಯನ್ನ ಪ್ರಾರಂಭ ಮಾಡಿದೆ, ಅಂದ್ರೆ ಪ್ರಕಟಣೆ ಮಾಡಿದೆ. ಇದು ಅಪೌಷ್ಟಿಕತೆಯ 3 ಹೊರೆಗಳು ಅಂತ, ಅಂದ್ರೆ ಅಪೌಷ್ಟಿಕತೆ ಮತ್ತು ಹಸಿವು ಮತ್ತು ಅಧಿಕ ತೂಕ ಕುರಿತು ಮಾತನಾಡುವಾಗ 20 ವರ್ಷಗಳಲ್ಲಿ ಮಕ್ಕಳು, ಆಹಾರ ಮತ್ತು ಪೋಷಣೆ ಬಗ್ಗೆ ಯುನಿಸೆಫ್ನ ಅತ್ಯಂತ ಸಮಗ್ರ ವರದಿಗಳಲ್ಲಿ ಇದು ಒಂದಾಗಿದೆ, ಸ್ಟೇಟ್ ಆಫ್ ದಿ ವರ್ಲ್ಡ್ ಚಿಲ್ಡ್ರನ್ ಅನ್ನೋದು. ಇನ್ನು 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಏಕೀಕೃತ ಯೂನಿಫೈಡ್ ಲಕ್ಷಣ ಆಗಿದೆ, ಅಂದ್ರೆ ಏಕೀಕೃತ ಲಕ್ಷಣ ಆಗಿದೆ ಅಂತ. ಇದಕ್ಕೆ ಕೊಟ್ಟಿದ್ದಾರೆ ಅಖಿಲ ಭಾರತ ಸೇವೆಗಳು, ಲಿಖಿತ ಸಂವಿಧಾನ, ಸಮಗ್ರ ನ್ಯಾಯಾಂಗ ಅಂತ. ಈ ಕೆಳಗಿನ ಕೋಡನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತಂದ್ರೆ ಏಕೀಕೃತ ಲಕ್ಷಣಗಳು ಯಾವುವು ಅಂತಂದ್ರೆ ಪಟ್ಟಿಯಲ್ಲಿ ಅಖಿಲ ಭಾರತ ಸೇವೆ ಮತ್ತು ಸಮಗ್ರ ನ್ಯಾಯಾಂಗ ಇದು ಏಕೀಕೃತ ಲಕ್ಷಣ ಬರುತ್ತೆ. ಇನ್ನು ಸಂಯುಕ್ತ ಲಕ್ಷಣಗಳಲ್ಲಿ ಈ ಲಿಖಿತ ಸಂವಿಧಾನ ಬರುತ್ತೆ. ಈಗ ನೋಡೋಣ, ವಿವರಣೆ ನೋಡೋಣ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ 1 ಮತ್ತು 3 ಮಾತ್ರ ಆಗುತ್ತೆ. ಲಿಖಿತ ಸಂವಿಧಾನ ಬರೋದಿಲ್ಲ, ಏಕೀಕೃತ ಲಕ್ಷಣ ಅಲ್ಲ. ನೋಡ್ರಿ, ಭಾರತ ಸಂವಿಧಾನ ಸಂಯುಕ್ತ ಸರ್ಕಾರದ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡುತ್ತೆ. ಇದು 2 ಸರ್ಕಾರ, ಅಧಿಕಾರಗಳ ವಿಭಜನೆ, ಲಿಖಿತ ಸಂವಿಧಾನ. ನಾ ಹಳೆ ಹೇಳದ್ನಲ್ಲ, ಸಂಯುಕ್ತ ಸರ್ಕಾರದ ವ್ಯವಸ್ಥೆ ಆಗಿದೆ, ಲಿಖಿತ ಸಂವಿಧಾನ. ಮತ್ತೆ ಸಂವಿಧಾನದ ಪ್ರಾಬಲ್ಯ, ಸಂವಿಧಾನದ ಬಿಗಿತ, ಅಂದ್ರೆ ಸಂವಿಧಾನವನ್ನ ಸುಲಭವಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಸ್ವತಂತ್ರ ನ್ಯಾಯಾಂಗ ಮತ್ತು ದ್ವಿಪಕ್ಷೀಯತೆ ಅಂತ ಒಕ್ಕೂಟದ ಎಲ್ಲ ಸಾಮಾನ್ಯ ಲಕ್ಷಣಗಳನ್ನ ಇದು ಒಳಗೊಂಡಿದೆ. ಇನ್ನು ಭಾರತೀಯ ಸಂವಿಧಾನ ಬಲವಾದ ಕೇಂದ್ರ, ಏಕ ಸಂವಿಧಾನ, ಏಕ ಪೌರತ್ವ, ಸಂವಿಧಾನದ ನಮ್ಯತೆ, ಸಮಗ್ರ ನ್ಯಾಯಾಂಗ, ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ಅಖಿಲ ಭಾರತ ಸೇವೆ, ತುರ್ತು ನಿಬಂಧನೆ ಅಂದ್ರೆ ಇದು ಎಮರ್ಜೆನ್ಸಿ, ಮತ್ತೆ ಮುಂತಾದ ಹೆಚ್ಚಿನ ಸಂಖ್ಯೆಯ ಏಕೀಕೃತ ಅಥವಾ ಸಂಯುಕ್ತೇತರ ಅಂದ್ರೆ ಸಂಯುಕ್ತವಲ್ಲದಂತ ವೈಶಿಷ್ಟ್ಯಗಳನ್ನ ನಮ್ಮ ಭಾರತೀಯ ಸಂವಿಧಾನ ಹೊಂದಿದೆ. ಹಾಗಾಗಿ ಇಲ್ಲಿ ಅಖಿಲ ಭಾರತ ಸೇವೆ ಮತ್ತು ಸಮಗ್ರ ನ್ಯಾಯಾಂಗ ಇವು ಏಕೀಕೃತ ಲಕ್ಷಣ ಆಗಿದ್ದಾವೆ ಭಾರತದ ಸಂವಿಧಾನದ್ದು. 12ನೇ ಪ್ರಶ್ನೆ, ಕ್ಷಯ ಟಿಬಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. 1ನೇ ಸ್ಟೇಟ್ಮೆಂಟ್, ಇದು ಗಾಳಿಯಲ್ಲಿ ಬಿಡುಗಡೆಯಾಗ್ತಕ್ಕಂಥ ಸೂಕ್ಷ್ಮ ಹನಿಗಳ ಮೂಲಕ ಹರಡತಕ್ಕಂಥ ವೈರಸ್ ನಿಂದ ಉಂಟಾಗುತ್ತೆ. ಇದು HIV ಇಲ್ಲದ ಜನರಿಗಿಂತ ಯಾರಿಗೆ HIV ಇರುತ್ತೋ ಅವರಿಗೆ ಟಿಬಿ ಪಡೆಯುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗುತ್ತೆ. ಇನ್ನು ಇದು ಜಾಗತಿಕವಾಗಿ ಇಂದು ಅತ್ಯಂತ ಮಾರಕ ಸಾಂಕ್ರಾಮಿಕ ರೋಗ ಆಗಿದೆ. ಇದು ಚೀನಾದಲ್ಲಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಟಿಬಿ ಪ್ರಕರಣಗಳಿವೆ ಅಂತ. ಇದರಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಸರಿಯಾಗುತ್ತೆ. ಅಂದ್ರೆ ಇದು ಜಾಗತಿಕವಾಗಿ ಅತ್ಯಂತ ಮಾರಕ ಸಾಂಕ್ರಾಮಿಕ ರೋಗ ಟಿಬಿ ಆಗಿದೆ. ಇದರ ವಿವರಣೆಯನ್ನ ನೋಡೋಣ. ಕ್ಷಯ ರೋಗ ಇದು ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಇದು ಗಾಳಿಯಲ್ಲಿ ಬಿಡುಗಡೆಯಾಗ್ತಕ್ಕಂಥ ಹನಿಗಳ ಮೂಲಕ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡತ್ತೆ. ಇನ್ನು HIV ಇಲ್ಲದವರಿಗೆ ಹೋಲಿಸಿದ್ರೆ ಅವರ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳೋದ್ರಿಂದ HIV ಪೀಡಿತರಿಗೆ ಟಿಬಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಅಂದ್ರೆ ಯಾರಿಗೆ HIV ಇರೋದಿಲ್ಲೋ ಅವ್ರಿಗೆ ಕಂಪೇರ್ ಮಾಡಿದ್ರೆ HIV ಇರ್ತಕ್ಕಂಥವ್ರಿಗೆ ಸುಲಭವಾಗಿ ಕ್ಷಯ ಬರುತ್ತೆ ಅಂತ. ಆದರೆ ಸ್ಟೇಟ್ಮೆಂಟ್ ಅಲ್ಲಿ ಏನಿತ್ತು ಇದರ ರಿವರ್ಸ್ ಇತ್ತು. ಹಾಗಾಗಿ ಬಿ ಹೇಳಿಕೆ ಸರಿಯಲ್ಲ. ಇನ್ನು ಟಿಬಿ ವಿಶ್ವಾದ್ಯಂತ ಸಾವಿಗೆ ಕಾರಣವಾದಂತ ಟಾಪ್ 10 ಕಾರಣಗಳಲ್ಲಿ ಒಂದಾಗಿದೆ ಮತ್ತು ಇದು ಒಂದೇ ಸಾಂಕ್ರಾಮಿಕ ಏಜೆಂಟ್ ನಿಂದ ಉಂಟಾಗ್ತಕ್ಕಂಥ ಏಕೈಕ ಮಾರಕ ಕಾಯಿಲೆ ಇದಾಗಿದೆ. ಹಾಗಾಗಿ ಇಲ್ಲಿ ಸಿ ಸ್ಟೇಟ್ಮೆಂಟ್ ಸರಿ ಆಗಿದೆ.
ಇನ್ನು ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಟಿಬಿ ಪ್ರಕರಣಗಳನ್ನು ಹೊಂದಿರತಕ್ಕಂಥ ದೇಶ ಆಗಿದೆ. ಅಂದ್ರೆ ವಿಶ್ವಾದ್ಯಂತ ಹೊಸ ಪ್ರಕರಣಗಳಲ್ಲಿ 27%ಗಿಂತ ಹೆಚ್ಚು ಭಾರತದ ಕ್ಷಯ ರೋಗದ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಹೇಳಿಕೆ ಚೀನಾದಲ್ಲ ಹೈಯೆಸ್ಟ್ ಅಂತ ಇದೆ, ಅದು ತಪ್ಪು. ಆದ್ರಿಂದ ಸಿ ಮಾತ್ರ ಸರಿ. 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಗುರಿಗಳು ಅಂತ? ಆರ್ಥಿಕ ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಅಂತ ಕೆಳಗೆ ನೀಡತಕ್ಕಂಥ ಕೋಡನ್ನು ಬಳಸ್ಕೋಬೇಕಾಗಿದೆ. ಸ್ನೇಹಿತರೆ, ರಾಜ್ಯ ನೀತಿಯ ನಿರ್ದೇಶಕ ತತ್ವದ ಗುರಿಗಳು ಏನಪ್ಪಾ ಅಂತಂದ್ರೆ ಆರ್ಥಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ಆಗಿದೆ. ಅಂದ್ರೆ 1 ಮತ್ತು 2. ಹಾಗಾಗಿ ಇಲ್ಲಿ ಎ ಆಪ್ಷನ್ ಅನ್ನ ತಗೋಬಹುದು ನಾವು. ಇನ್ನು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಜೀವನ ಮಟ್ಟವನ್ನ ಹೆಚ್ಚಿಸ್ತಕ್ಕಂಥ, ಸಂಪನ್ಮೂಲಗಳ ಸಮನಾದ ವಿತರಣೆಯನ್ನು ಒದಗಿಸ್ತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥದ್ದು. ಇದು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನು ಭಾರತೀಯ ಸಂವಿಧಾನದಲ್ಲಿ ರಾಜಕೀಯ ನ್ಯಾಯವನ್ನು ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಖಾತ್ರಿಪಡಿಸಲಾಗಿದೆ. ಹಾಗಾಗಿ ರಾಜ್ಯ ನೀತಿ ನಿರ್ದೇಶನ ತತ್ವದಲ್ಲಿ ರಾಜಕೀಯ ನ್ಯಾಯ ಬರೋದಿಲ್ಲ. ಇನ್ನು 14ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರತಕ್ಕಂಥ ನೀಲಿ ಧ್ವಜ ಪ್ರಮಾಣೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕಡಲ ತೀರ ಮತ್ತು ಮರೀನಾಗಳಿಗೆ ನೀಡಲಾಗ್ತಕ್ಕಂಥ ಅತ್ಯಂತ ಮಾನ್ಯತೆ ಪಡೆದಂತ ಸ್ವಯಂ ಪ್ರೇರಿತ ಪರಿಸರ ಲೇಬಲ್ ಇದಾಗಿದೆ. ಇದನ್ನ UNEP ಮತ್ತು ಪರಿಸರ ಶಿಕ್ಷಣದ ಪ್ರತಿಷ್ಠಾನ ಜಂಟಿಯಾಗಿ ನೀಡುತ್ತೆ. ಮತ್ತು ಏಷ್ಯಾದಲ್ಲಿ ನೀಲಿ ಧ್ವಜ ಬೀಚ್ಗಳನ್ನು ಹೊಂದಿರತಕ್ಕಂಥ ಏಕೈಕ ದೇಶ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ? ಸ್ನೇಹಿತರೆ, ಈ 1 ಮತ್ತು 2ನೇ ಆಪ್ಷನ್ ಸರಿ ಇದೆ, 3ನೇ ಆಪ್ಷನ್ ತಪ್ಪಿದೆ. ಹಾಗಾಗಿ ಇಲ್ಲಿ 1, 2 ಮಾತ್ರ ಅಂತ ಎ ಆಪ್ಷನ್ ಸರಿ ಆಗತ್ತೆ. ಇದರ ವಿವರಣೆಯನ್ನ ನೋಡೋಣ ಈಗ. ಹೇಳಿಕೆ 1 ಸರಿಯಾಗಿದೆ. ಕಡಲ ತೀರ, ಮರೀನಾಗಳು ಮತ್ತು ಸುಸ್ಥಿರ ಬೋಟಿಂಗ್ ಪ್ರವಾಸೋದ್ಯಮ ನಿರ್ವಾಹಕರಿಗೆ ನೀಡಲಾಗ್ತಕ್ಕಂಥ ವಿಶ್ವದ ಅತ್ಯಂತ ಮಾನ್ಯತೆ ಪಡೆದಂತ ಸ್ವಯಂ ಪ್ರೇರಿತ ಪರಿಸರ ಲೇಬಲ್ಗಳಲ್ಲಿ ಸಾಂಪ್ರದಾಯಿಕ ನೀಲಿ ಧ್ವಜ ಒಂದಾಗಿದೆ. ಇನ್ನು ಬ್ಲೂ ಫ್ಲಾಗ್ ಅಂತ. ಇನ್ನು ಕೇಂದ್ರ ಪರಿಸರ ಸಚಿವಾಲಯ ಭಾರತದಲ್ಲಿ 12 ಕಡಲ ತೀರಗಳನ್ನ ನೀಲಿ ಧ್ವಜ ಪ್ರಮಾಣೀಕರಣಕ್ಕಾಗಿ ಆಯ್ಕೆ ಮಾಡಿದೆ. ಇದು ಸ್ವಚ್ಛತೆ, ಪರಿಸರ ಸ್ವಾಮ್ಯದ ಕೆಲವು ಮಾನದಂಡಗಳನ್ನು ಪೂರೈಸತಕ್ಕಂಥ ಕಡಲ ತೀರಗಳಿಗೆ ನೀಡಲಾಗ್ತಕ್ಕಂಥ ಅಂತಾರಾಷ್ಟ್ರೀಯ ಮಾನ್ಯತೆ ಆಗಿದೆ. ಇನ್ನು ಈ ಕಡಲ ತೀರಗಳು ಯಾವುವು ಅಂತಂದ್ರೆ ಗುಜರಾತ್ನ ಶಿವರಾಜ್ಪುರ, ಮಹಾರಾಷ್ಟ್ರದ ಭೋಗ್ವೆ, ಡ್ಯೂ ಡಮನ್ನ ಗೋಗ್ಲಾ, ಮತ್ತೆ ಗೋವಾದ ಮೀರಾಮರ್ ಅಂತೇಳಿ, ಕರ್ನಾಟಕದ ಪಡುಬಿದ್ರಿ ಮತ್ತು ಕಾಸರಗೋಡು, ಕೇರಳದ ಕಪ್ಪದ್ ಮತ್ತು ಪಾಂಡಿಚೇರಿಯ ಈಡನ್, ತಮಿಳುನಾಡಿನ ಮಹಾಬಲಿಪುರಂ, ಒಡಿಸ್ಸಾದ ಗೋಲ್ಡನ್ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ರಾಧಾನಗರಗಳಾಗಿದ್ದವು. ಇನ್ನು ಹೇಳಿಕೆ 2 ಸಹ ಸರಿ. ಅಂದ್ರೆ ಕಡಲ ತೀರ ಮರೀನಾಗಳಿಗೆ ನೀಲಿ ಧ್ವಜ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಸರ್ಕಾರೇತರ ಲಾಭರಹಿತ ಸಂಸ್ಥೆ ದ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್ FEE ಮತ್ತೆ ಪರಿಸರ ಶಿಕ್ಷಣದ ಪ್ರತಿಷ್ಠಾನ ನಡೆಸುತ್ತೆ. ಇದು 1985ರಲ್ಲಿ ಫ್ರಾನ್ಸ್ನಲ್ಲಿ ಪ್ರಾರಂಭವಾಯಿತು ಮತ್ತು 1987ರಿಂದ ಯುರೋಪ್ನಲ್ಲಿ ಮತ್ತು ದಕ್ಷಿಣ ಆಫ್ರಿಕಾ ಸೇರಿದಂತೆ 2001ರಿಂದ ಯುರೋಪಿನ ಹೊರಗಿನ ದೇಶಗಳಿಗೆ ಇದು ಜಾರಿ ಬಂತು. ಇನ್ನು ಸ್ಟೇಟ್ಮೆಂಟ್ 3 ತಪ್ಪಾಗಿದೆ. ಇದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ನೀಲಿ ಧ್ವಜ ಕಡಲ ತೀರಗಳನ್ನು ಹೊಂದಿರತಕ್ಕಂಥ ಏಕೈಕ ದೇಶ ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸಂಬಂಧಪಟ್ಟಂಗೆ, ಆದ್ರೆ ಅಲ್ಲಿ ಏನ್ ಹೇಳಿದ್ದಾರೆ, ಇಡೀ ಏಷ್ಯಾಕ್ಕೆ ಅಂತ ಹೇಳಿದ್ದಾರೆ, ಆದ್ರೆ ಅದು ಸರಿಯಲ್ಲ. ಇನ್ನು UAE ನೀಲಿ ಧ್ವಜ ಕಡಲ ತೀರಗಳನ್ನು ಹೊಂದಿದೆ. ಇನ್ನು ಸ್ಪೇನ್ 556 ಕಡಲ ತೀರಗಳೊಂದಿಗೆ ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶ. ಆದ್ರೆ ಗ್ರೀಸ್ ಮತ್ತು ಫ್ರಾನ್ಸ್ ಕ್ರಮವಾಗಿ 515 ಮತ್ತು 395 ನೀಲಿ ಧ್ವಜ ಪ್ರಮಾಣೀಕರಣಗಳನ್ನು ಹೊಂದಿರತಕ್ಕಂಥ ಕಡಲ ತೀರಗಳನ್ನು ಹೊಂದಿದೆ. 15ನೇ ಪ್ರಶ್ನೆ, ಸಂಯೋಜಿತ ನೀರು ನಿರ್ವಹಣಾ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ. ಇದನ್ನ ನೀತಿ ಆಯೋಗ ಪ್ರಕಟಣೆ ಅಂದ್ರೆ ಜಾರಿಗೆ ತರುತ್ತೆ, ಅಭಿವೃದ್ಧಿ ಮಾಡುತ್ತೆ. ಇನ್ನು 2ನೇದು, ನೀರಿನ ನಿರ್ವಹಣೆಯಲ್ಲಿ ರಾಜ್ಯಗಳು ಮಾಡಿದಂತ ಒಟ್ಟಾರೆ ಪ್ರಗತಿಯನ್ನ ಮಾತ್ರ ಈ ಇಂಡೆಕ್ಸ್ ಅಳೆಯುತ್ತೆ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ? ಸ್ನೇಹಿತರೆ, ಇದನ್ನ ನೀತಿ ಆಯೋಗ ಮಾತ್ರ ಅಭಿವೃದ್ಧಿ ಪಡಿಸುತ್ತೆ. ಇನ್ನು ಇದಕ್ಕೆ 2ನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು ಅಂತ ನೋಡೋಣ. ಇಲ್ಲಿ 1 ಮಾತ್ರ ಸರಿ, ಎ 1 ಮಾತ್ರ ಸರಿ. ಇನ್ನು ಹೇಳಿಕೆ 1 ಸರಿ. ನೀತಿ ಆಯೋಗ ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಅಂತ, ಅಂದ್ರೆ ಸಂಯೋಜಿತ ನೀರು ನಿರ್ವಹಣಾ ಸೂಚ್ಯಂಕ ಕುರಿತು ವರದಿಯನ್ನ ಸಿದ್ಧ ಮಾಡುತ್ತೆ. ಇನ್ನು ಹೇಳಿಕೆ 2 ತಪ್ಪಾಗಿದೆ. ಸೂಚ್ಯಂಕ ನೀರಿನ ನಿರ್ವಹಣೆಯಲ್ಲಿ ರಾಜ್ಯಗಳ ಒಟ್ಟಾರೆ ಪ್ರಗತಿ ಮತ್ತು ಸಮಯದೊಂದಿಗೆ ಕಾರ್ಯಕ್ಷಮತೆಯ ಹೆಚ್ಚಳ ಎರಡನ್ನೂ ಅಳೆಯುತ್ತೆ. ಆದ್ರೆ ಅದರಲ್ಲಿ ಏನಿದೆ, ನೀರಿನ ನಿರ್ವಹಣೆಯಲ್ಲಿ ಒಟ್ಟಾರೆ ಪ್ರಗತಿಯನ್ನ ಮಾತ್ರ ಅಳೆಯುತ್ತೆ ಅಂತ. ಪ್ರಗತಿ ಜೊತೆಗೆ ಸಮಯದೊಂದಿಗೆ ಕಾರ್ಯಕ್ಷಮತೆಯ ಹೆಚ್ಚಳವನ್ನು ಸಹ ಅಳೆಯುತ್ತೆ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ತಪ್ಪು, 1 ಮಾತ್ರ ಸರಿ ಅಂತ.
16ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ. ಚಳುವಳಿ ಅಥವಾ ಸಂಸ್ಥೆ ಮತ್ತು ನಾಯಕ ಅಂತ. ಕಕೋರಿ ಪಿತೂರಿ ಇದು ರಾಜೇಂದ್ರ ಲಹರಿ ಅಂತ. ಯೂನಿಯನಿಸ್ಟ್ ಪಕ್ಷ ಫಜಲಿ ಹುಸೇನ್ ಅಂತ. ಸ್ವಾಭಿಮಾನ ಚಳುವಳಿ ಇವಿ ರಾಮಸ್ವಾಮಿ ನಾಯ್ಕರ್ ಮತ್ತು ಅನುಶೀಲನ್ ಸಮಿತಿ ವಿ.ಡಿ. ಸಾವರ್ಕರ್ ಅಂತ. ಮೇಲೆ ಕೊಟ್ಟಿರ್ತಕ್ಕಂಥ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗೋದಿಲ್ಲ ಅಂತ, ಅಂದ್ರೆ ಯಾವುದು ಸರಿಯಾಗಿ ಹೊಂದಿಕೆ ಆಗೋಲ್ಲ ಅದನ್ನ ಮಾತ್ರ ನಾವು ತಗೋಬೇಕು, ಯಾವ್ದು ಸರಿ ಇದೆ ಅದನ್ನ ಹಾಗೆ ಇಡಬೇಕು ಅಂತ, ಅದನ್ನ ಬಿಟ್ಟು ಉಳಿದಿರೋದು ತಗೋಬೇಕು ಅಂತ. ಇಲ್ಲಿ ಯಾವುದು ಸರಿ ಇಲ್ಲ ಅಂತಂದ್ರೆ 1, 2, 4 ಮಾತ್ರ ಸರಿ ಇಲ್ಲ. ಇನ್ನು ಸ್ವಾಭಿಮಾನ ಚಳುವಳಿ ಅನ್ನೋದು ಮಾತ್ರ ಇ.ವಿ. ರಾಮಸ್ವಾಮಿ ನಾಯ್ಕರ್, ಅದು ಮಾತ್ರ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ನೋಡೋಣ ಈಗ. ಈ ಕಕೋರಿ ಪಿತೂರಿ ಅನ್ನೋದು ರೈಲಿನ ಅಂತಿಮ ತಾಣವಾದಂತ ಲಕ್ನೋದಿಂದ ವಾಯುವ್ಯಕ್ಕೆ 10 ಮೈಲಿ ದೂರದಲ್ಲಿದ್ದಂತ ಕಕೋರಿ ಪಟ್ಟಣದಲ್ಲಿ ದರೋಡೆ ನಡೆಯಿತು. ಇದರ ಯೋಜಿತ ಕಾರ್ಯಾಚರಣೆಯಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇವರು ರಾಜೇಂದ್ರ ಲಹರಿ ಸೇರಿದಂತೆ 10 ಕ್ರಾಂತಿಕಾರಿ ಕಾರ್ಯಕರ್ತರ ತಂಡವನ್ನ ಮುನ್ನಡೆಸಿದ್ರು. ಕಕೋರಿ ಪಿತೂರಿ ಇದು. ಇನ್ನು ಯೂನಿಯನಿಸ್ಟ್ ಪಾರ್ಟಿ ಅಂತ. ಯೂನಿಯನಿಸ್ಟ್ ಪಾರ್ಟಿ ಇದು ಪಂಜಾಬ್ನ ಬ್ರಿಟಿಷ್ ಭಾರತದ ಪಂಜಾಬ್ನ ರಾಜಕೀಯ ಪಕ್ಷ ಆಗಿತ್ತು. ಇದನ್ನ 1923ರಲ್ಲಿ ಸರ್ ಫಜಲ್ ಇ ಹುಸೇನು, ಸರ್ ಚೋಟು ರಾಮ್ ಮತ್ತೆ ಸರ್ ಸಿಕಂದರ್ ಹಯಾತ್ ಖಾನ್ ಇವರು ಸ್ಥಾಪನೆ ಮಾಡಿದ್ರು. ಪಂಜಾಬಿ ಜಮೀನ್ದಾರಿ ಹಿತಾಸಕ್ತಿಗಳನ್ನ ಇದು ಪ್ರತಿನಿಧಿಸಿತ್ತು. ಇನ್ನು ಸ್ವಾಭಿಮಾನಿ ಆಂದೋಲನ ಹಿಂದುಳಿದ ಜಾತಿಗಳಿಗೆ ಸಮಾನ ಮಾನವ ಹಕ್ಕುಗಳನ್ನ ಹೊಂದಿರತಕ್ಕಂಥ ಸಮಾಜವನ್ನ ಸಾಧಿಸುವ ದಕ್ಷಿಣ ಏಷ್ಯಾದ ಚಳವಳಿ ಇದಾಗಿದೆ ಮತ್ತು ಜಾತಿ ಆಧಾರಿತ ಸಮಾಜದ ಸನ್ನಿವೇಶದಲ್ಲಿ ಹಿಂದುಳಿದ ಜಾತಿಗಳನ್ನ ಸ್ವಾಭಿಮಾನವನ್ನ ಹೊಂದಲಿಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥ ಚಳವಳಿ ಆಗಿತ್ತು. ಇದನ್ನ 1925ರಲ್ಲಿ ಎಸ್ ರಾಮನಾಥನ್ ರವರು ಸ್ಥಾಪನೆ ಮಾಡಿದ್ರು. ಇವರು ಬ್ರಾಹ್ಮಣ ಧರ್ಮದ ವಿರುದ್ಧ ತಮಿಳುನಾಡಿನಲ್ಲಿ ಚಳವಳಿಯ ಮುಖ್ಯಸ್ಥರಾಗ್ಲಿಕ್ಕೆ ಇ.ವಿ. ರಾಮಸ್ವಾಮಿ ಅಂತೇಳಿ, ಪೆರಿಯಾರ್ ಅಂತ ಕರೀತಾರೆ, ಪೆರಿಯಾರ್ ಆಂದೋಲನ ಅಂತಾನು ಫೇಮಸ್ ಹೇಳ್ತಾರೆ ತಮಿಳುನಾಡಿನಲ್ಲಿ, ಅವರನ್ನ ಆಹ್ವಾನ ಮಾಡಿದ್ರು. ಇನ್ನು ಅನುಶೀಲನ ಸಮಿತಿ ಅಂತ. ಅನುಶೀಲನ ಸಮಿತಿ ಬಂಗಾಳಿ ಭಾರತೀಯ ಸಂಘಟನೆ ಆಗಿತ್ತು. ಇದು ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನ ಕೊನೆಗೊಳಿಸತಕ್ಕಂತ ಸಾಧನವಾಗಿ ಕ್ರಾಂತಿಕಾರಿ ಹಿಂಸಾಚಾರವನ್ನ ಇದು ಪ್ರತಿಪಾದಿಸಿತ್ತು. ಸತೀಶ್ ಚಂದ್ರ ಬಸು ಇದನ್ನ 1902ರಲ್ಲಿ ಸ್ಥಾಪನೆ ಮಾಡಿದ್ರು. ಇನ್ನು ವಿ.ಡಿ. ಸಾವರ್ಕರ್ ಇವರು ಅಭಿನವ್ ಭಾರತ್ಗೆ ಸಂಬಂಧಪಟ್ಟದ್ದು. ಇದು 1904ರಲ್ಲಿ ಸ್ಥಾಪನೆಯಾದಂತ ರಹಸ್ಯ ಸಮಾಜ ಆಗಿತ್ತು. ಸ್ನೇಹಿತರೆ, ವಿಡಿಯೋವನ್ನ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ GK ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.